ಇಲ್ಲಿ ನಡೆಯೋ ವಿಸ್ಮಯಕ್ಕೆ ವಿಜ್ಞಾನವೂ ಉತ್ತರ ನೀಡಕ್ಕಾಗೋದಿಲ್ಲ. ದೇವರಿಗೆ ಹಚ್ಚಿರೋ ದೀಪ ಕೆಡೋದಿಲ್ಲ, ಮುಡಿಸಿರೋ ಹೂವು ಬಾಡೋದಿಲ್ಲ. ಇದೆಂತ ಚಮತ್ಕಾರ ಅಲ್ವಾ? ನಾನು ಹೇಳ್ತಿರೋದು ಯಾವ ಟೆಂಪಲ್ ಅಂತ ಆಲ್ರೆಡಿ ಸ್ವಲ್ಪ ಜನ ಗೊತ್ತಾಗಿರುತ್ತೆ. ಗೊತ್ತಿಲ್ಲದೆ ಇರೋರಿಗೆ ಈ ಜಾಗದ ಪರಿಚಯ ಮಾಡಿಸ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಪೇಜ್ನ ಫಾಲೋ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಕಂಟೆಂಟ್ ಕನ್ನಡಿಗ. ನಾನು ಇವತ್ತು ಹೇಳಕೊಟ್ಟಿರೋದು ಹಾಸನ ಜಿಲ್ಲೆಯ ಹಾಸನಾಂಬ ದೇವಿಯ ಬಗ್ಗೆ. ಇಲ್ಲಿ ಪ್ರತಿ ವರ್ಷ ಕೇವಲ 15 ದಿನ ಮಾತ್ರ ದೇವಸ್ಥಾನದ ಬಾಗಿಲು ತೆರೆದಿರುತ್ತೆ. ಈ ವರ್ಷ ಕೂಡ ಅಕ್ಟೋಬರ್ 9 ದೇವರ ದರ್ಶನಕ್ಕೆ ಬಾಗಿಲು ತೆರೆದಿದೆ. 10ನೇ ತಾರೀಕಿಂದ ಸಾರ್ವಜನಿಕರಿಗೆ ದರ್ಶನ ಏರ್ಪಾಡು ಮಾಡಿದ್ದಾರೆ ಅಂಟಿಲ್ ಅಕ್ಟೋಬರ್ 22. ಮತ್ತೆ ಅಕ್ಟೋಬರ್ 23 ಬಾಗಿಲುಗಳು ಸಂಪೂರ್ಣವಾಗಿ ಮುಚ್ಚಲಾಗುತ್ತದೆ. ಈ ಒಂದು ವಿಶೇಷ ದೇವಸ್ಥಾನಕ್ಕೆ ಜೀವನದಲ್ಲಿ ಒಂದ್ಸರಿ ಆದ್ರೂ ವಿಸಿಟ್ ಮಾಡಿ. ಕೇವಲ 15 ದಿನ ಓಪನ್ ಅಂತ ಫುಲ್ ರಶ್ ಅನ್ಕೋಬೇಡಿ. ಹಾಸನ ಜಿಲ್ಲಾಡಳಿತ ತುಂಬಾ ಅದ್ಭುತವಾಗಿ ವ್ಯವಸ್ಥೆ ಮಾಡಿದ್ದಾರೆ. ತಾಯಿ ಹಾಸನಾಂಬೆ ದರ್ಶನ ಮತ್ತು ಅಲಂಕಾರ ನೋಡಕ್ಕೆ 2 ಕಣ್ ಸಾಲಲ್ಲ, ಅಷ್ಟು ಡಿವೈನ್ ಫುಲ್ ಆಗಿತ್ತು. ದರ್ಶನ ಎಲ್ಲ ಮುಗಿಸಿ ಹೊರಗಡೆ ಬಂದ್ರೆ ಡಿಫ್ರೆಂಟ್ ಆಗಿರೋ ಹೂವಿನ ಅಲಂಕಾರ, ಲೈಟ್ಸ್ ನೋಡಿ ದಸರಾನೇ ಜ್ಞಾಪಕ ಬಂತು. ಧರ್ಮ ದರ್ಶನಕ್ಕೆ ಫ್ರೀ 300 ರೂಪಾಯಿ ಮತ್ತೆ 1000 ರೂಪಾಯಿಗೆ ಎಂಟ್ರಿ ಟಿಕೆಟ್ಸ್ ಇದೆ. 1000 ಮತ್ತೆ 300 ರೂಪೀಸ್ಗೆ ಫ್ರೀ ಆಗಿ ಲಾಡು ಪ್ರಸಾದ ಕೊಡ್ತಾರೆ. ನಿಮ್ಗೆ ಎಕ್ಸ್ಟ್ರಾ ಬೇಕು ಅಂದ್ರೆ ದುಡ್ಡು ಕೊಟ್ಟು ತಗೋಬಹುದು. ಇದೇ ತರ ಹೆಚ್ಚಿನ ಕಂಟೆಂಟ್ಗೆ ನಮ್ಮ ಪೇಜ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.